गांधीगंज में एक डकैती हुई। 4 आदमी आके घर में उसके दो फोर्स में कष्ट में लेके घर को लूटा था। लगभग 280 ग्राम्स गोल्ड लूटी करके भागी चली गई। हमारा टेक्निकल एविडेंस हमने ट्रेस किया था। ये लोग एक सिकल गैंग का आदमी है। ये लोग वहाँ महाराष्ट्र पाली डिस्ट्रिक्ट में बहुत कुछ डकैती किया था ये लोग। हमारा 5 इंस्पेक्टर का टीम महाराष्ट्र जाके इन लोगों को पकड़ने के लिए कोशिश किया था। एक आदमी आकाश नाम बोल के एक आदमी है, ये भी गैंग का एक मेंबर है। उनको हमारा लोग पुणे में गिरफ्तार किया। गिरफ्तार करने के बाद उनसे इंफॉर्मेशन मिला था ये लोग कहाँ छुप के बैठा है, ये इंफॉर्मेशन मिला था। तो हमारे जनवाड़ा पुलिस स्टेशन लिमिट्स में मोनिकेरी नाम बोल के एक रास है, वहाँ फॉरेस्ट में लोग छुप के बैठे थे। उसको पकड़ने के लिए कोशिश किया था हमारे लोग, लेकिन करतार सिंह जी क्रिमिनल हमारा इंस्पेक्टर हमारा स्टाफ के ऊपर हमला किया था। तो सेल्फ डिफेंस में हमारा इंस्पेक्टर उनके ऊपर फायर किया था। फायर करने के बाद उनको कस्टडी में लेके उनको और हमारा स्टाफ को रिम्स हॉस्पिटल में एडमिट किया। अभी उन दोनों आउट ऑफ रेंज है। सर इनका किस गैंग से ताल्लुक़ है सर? ये गैंग का नाम सिकलगिरी गैंग है। हीड डिस्ट्रिक्ट महाराष्ट्र पल्ली सिटी का नेटिव सिटी। लोगों के ऊपर 18 डकैती और रॉबरी केसेस रजिस्टर हुए। अदर स्टेट में भी इनके केसेस हैं? कमल नगर में 2016 में एक रॉबरी किया था ये लोग। उनका उम्र 14 थे वो टाइम पे। करतार 16 थे वो टाइम पे 16 थे। ನಂತರ ಮಾಹಿತಿ ಬರ್ತಿದೆ ಬೆಳಗ್ಗೆ 3:15ಗೆ ಮಾರುತಿ ಈಕೋ ವ್ಯಾನಲ್ಲಿ ಒಂದು ಮನೆಗೆ ನುಗ್ಗಿ ಇಬ್ಬರು ಮಹಿಳೆಯರನ್ನು ಅಲ್ಲೇ ಕೂಡಿ ಹಾಕಿ ಒಂದು ವೆಪನ್ ತೋರಿಸಿ ಮಂಚನಲ್ಲಿ ಅವರಿಗೆ ಹೆದರಿಸಿ ಅವರ ಮನೆಯಲ್ಲಿ ಸುಮಾರು 280 ಗ್ರಾಮ್ ಗೋಲ್ಡನ್ನು ಲೂಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಿದೆ. ನಮ್ಮ ಟೆಕ್ನಿಕಲ್ ಟೀಮು ಹಾಗೂ ನಾವು ಎಲ್ಲರೂ ಸೀನಾಪುರಕ್ಕೆ ಹೋಗಿ ಪರಿಶೀಲಿಸಿದಾಗ ನಮಗಲ್ಲಿ ಟೆಕ್ನಿಕಲ್ ಎವಿಡೆನ್ಸಸ್ ಸಿಗ್ತವೆ. ಟೆಕ್ನಿಕಲ್ ಎವಿಡೆನ್ಸಸ್ ಆಧಾರಿತವಾಗಿ ನಾವು ಅಕ್ಷಯ್ ಅಂತ ಒಬ್ಬ ಆರೋಪಿಯನ್ನು ಪತ್ತೆ ಮಾಡ್ತೇವೆ. ಈ ಅಕ್ಷಯ್ ಪುಣೆ ಹಡಪ್ಸರ್ಗೆ ಸೇರಿದ್ದವನು. ಈ ಹಿಂದೆ ಕೂಡ ಹಲವಾರು ರಾಬರಿ ಕೇಸ್ಗಳಲ್ಲಿ ಆರೋಪಿಯಾಗಿರ್ತಾನೆ. ಸೊ ಮಹಾರಾಷ್ಟ್ರ ಪೊಲೀಸರವರೊಟ್ಟಿಗೆ ನಾವು ಕೋಆರ್ಡಿನೇಷನ್ ಮಾಡಿಕೊಂಡು 30ನೇ ತಾರೀಕು ಅಂದರೆ ಘಟನೆ ಆದ 4 ದಿನದಲ್ಲಿ ಅಕ್ಷಯ್ ಅನ್ನುವ ಆರೋಪಿಯನ್ನು ನಾವು ಅರೆಸ್ಟ್ ಮಾಡಿದ್ದೆವು. ವಶಕ್ಕೆ ಪಡೆದು ನಾವು ಕೋರ್ಟ್ಗೆ ಕಳಿಸುವಾಗ ನಮಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಮಾಹಿತಿ ಕೊಡ್ತಾನೆ. ಇದು ಸಿಕ್ಕಿಲಗೇರಿ ಗ್ಯಾಂಗ್ ಅಂತ ಮಹಾರಾಷ್ಟ್ರ ಹೀಡ್ ಡಿಸ್ಟ್ರಿಕ್ಟ್ಗೆ ಸೇರಿದ್ದ ಪರ್ಲಿ ಸಿಟಿಗೆ ಸಂಬಂಧಪಟ್ಟ ಒಂದು ಗ್ಯಾಂಗ್ ಇದೆ ಅಂತ ನಮಗೆ ಮಾಹಿತಿ ಸಿಗ್ತದೆ. ಈ ಗ್ಯಾಂಗ್ಗೆ ಮುಖ್ಯಸ್ಥನಾಗಿ ಕರ್ತಾರ್ ಸಿಂಗ್ ಅಂತ ಬಂದಿದ್ದಾನೆ. ಜಗಜಿತ್ ಸಿಂಗ್ ಅಂತ ಇನ್ನೊಬ್ಬರು ಕೂಡ ಇದ್ದಾನೆ. ಈ ನಿನ್ನೆ ಅಕ್ಷಯ್ ಕೊಟ್ಟ ಮಾಹಿತಿ ಮೇರೆಗೆ ಈ ಕರ್ತಾರ್ ಸಿಂಗ್ ಮತ್ತು ಜಗಜಿತ್ ಸಿಂಗ್ ಲೊಕೇಶನ್ ತೆಗೆದಿದ್ದಾಗ ನಮ್ಮ ಹತ್ತಿರ ಬರುವಂಥ ಹೊನ್ನಿಕೇರಿ ಕ್ರಾಸ್ ಕಡೆ ಒಂದು ಫಾರೆಸ್ಟಲ್ಲಿ ಅಡಗಿದ್ದಾರೆ ಅಂತ ನಮಗೆ ಗೊತ್ತಾಯಿತು. ಇವತ್ತು ಬೆಳಗ್ಗೆ ನಾವು ಅದು ಆಮಂದೇನದು ಮೊಬೈಲ್ ಕಿಲೋ ದೊಡ್ಡ ಬೇಕಲ್ಲ ಮಸೂದನ್ ಬೇಕಲ್ಲ ಅದೇ ನಮ್ಮ ನಮ್ಮ ಸಿಬ್ಬ ಹೌದು ಜಗದೀಶ್